ಚಿಕ್ಕೋಡಿಯಲ್ಲಿ 186ನೇ ಛಾಯಾಗ್ರಹಣ ದಿನಾಚರಣೆ. ಛಾಯಾಗ್ರಾಹಕರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುವೆ. ಗಣೇಶ್ ಹುಕ್ಕೇರಿ. ಛಾಯಾಗ್ರಾಹಕರಿಗೆ ಎದುರಾಗಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುತ್ತದೆ. ಜೊತೆಗೆ ಚಿಕ್ಕೋಡಿ ನಗರದಲ್ಲಿ ಛಾಯಾಚಿತ್ರ ಭವನ ನಿರ್ಮಾಣಕ್ಕೆ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಭರವಸೆ ನೀಡಿದ್ದಾರೆ. ಅವರು ತಾಲೂಕಾ ಛಾಯಾಗ್ರಾಹಕರ ಸಂಘ ಚಿಕ್ಕೋಡಿ ಇವರ ವತಿಯಿಂದ ಆಯೋಜಿಸಲಾಗಿದ್ದ 186ನೇ ಛಾಯಾಗ್ರಹಣ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯ ನಿರ್ದೇಶಕ ಮಲ್ಲಿಕಾರ್ಜುನ್ ಕೆಆರ್ ಮಾತನಾಡಿ, ಛಾಯಾಗ್ರಾಹಕರು ಅಸಂಘಟಿತ ಕಾರ್ಮಿಕರೆಂದು ಸರ್ಕಾರ ಗುರುತಿಸಿರುವುದು ಮಹತ್ವದ ಹೆಜ್ಜೆಯಾಗಿದೆ. ಆದರೆ ವೃತ್ತಿ ಉಳಿವಿಗೆ ಅಕಾಡೆಮಿ ಅಗತ್ಯವಾಗಿದ್ದು, ತಂತ್ರಜ್ಞಾನ ಬೆಳೆದಂತೆ ಛಾಯಾಗ್ರಾಹಕರು ನವೀಕರಿಸಿಕೊಳ್ಳುವುದು ಕಾಲದ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳಿದರು. ಅಕಾಡೆಮಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 15-20 ದಿವಸದ ಹಿಂದೆ ಸಂಘಟನೆಗಳೆಲ್ಲ ಸೇರಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತೇನಾಗಿದೆ, ನಾವು ಸರ್ಕಾರದ ಗಮನಕ್ಕೆ ಬಂದಿದ್ದೀವಿ. ಸರ್ಕಾರವನ್ನು ಗುರುತಿಸಿದೆ. 2 ಎಪಿಸೋಡ್ ಕಷ್ಟ ಇದೆ. ಈ ಹಿಂದೆ ಒಂದು ಸಾರಿ ಕಾರ್ಯಕ್ರಮ ಮಾಡಿದ್ರು, ಅದ್ದೂರಿ ಕಾರ್ಯಕ್ರಮ, ಅದು ಬಸವ ಸರ್ಕಲ್ ಮಾಡಿದ್ರು. ತದನಂತರದ ಮಾಡಿದ್ರು ಸಂಪುಟ ಕಾರ್ಯಕ್ರಮಗಳು. ಆದರೆ ಇದು ತುಂಬಾ ಉತ್ತಮವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ತಮಗೆಲ್ಲರೂ ಕೂಡ ಹೃದಯಪೂರ್ವಕದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಸಂಘಟನೆಗಳು ಬೆಳಿಬೇಕಾಗಿದೆ. ಸಂಘಟನೆ ಬೆಳೆದಾಗ ನಮ್ಮ ಅಸ್ತಿತ್ವ ಉಳಿಯುತ್ತದೆ, ನಮ್ಮ ವೃತ್ತಿ ಉಳಿಯುತ್ತದೆ. ಅದಕ್ಕಾಗಿ ಸಂಘಟನೆಗಾಗಿ ನಾವೆಲ್ಲರೂ ಹೋರಾಡಬೇಕಾದ ಅವಶ್ಯಕತೆ ಇದೆ ಮತ್ತು ಸಂಘಟಿತರಾಗಬೇಕಾದ ಅವಶ್ಯಕತೆ ಇದೆ. ಬಹಳಷ್ಟು ಸಾರಿ ನಮ್ಮ ಛಾಯಾಗ್ರಾಹಕರು ಸಂಘಟಿತರಾಗೋದ್ರಲ್ಲಿ ಬಹಳ ಹಿಂದೆ ಯಾರು ಮುತುವರ್ಜಿ ತೋರಿಸುವುದಿಲ್ಲ, ಆಸಕ್ತಿ ತೋರಿಸುವುದಿಲ್ಲ, ಯಾರು ಕಾರ್ಯಕ್ರಮಕ್ಕೆ ನೆರವು ಕೊಡುವುದಿಲ್ಲ, ಕರೆದಾಗ ಬರುವುದಿಲ್ಲ. ಇವೆಲ್ಲ ಕೂಡ ಏನಾಗಿರ್ತದೆ ಅಂತ ಹೇಳಿದ್ರೆ ಸಂಘದ ಏಳಿಗೆಗೆ ಅಥವಾ ನಮ್ಮ ವೃತ್ತಿಯ ಅವನತಿಗೆ ಕಾರಣವಾಗ್ತದೆ. ದಿವ್ಯಾಂಗ ಕೋಳಿಕರ್ ಸರ್ ಅವರು ಬಹಳ ಚೆನ್ನಾಗಿ ಎಐ ಟೆಕ್ನಾಲಜಿ ಬಗ್ಗೆ ಹೇಳಿದ್ರು, ನಮ್ಗೆಲ್ಲ ಗೊತ್ತಿದೆ. ಕಾರಣ ಏನಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ಕಷ್ಟದಲ್ಲಿರುವಂತಹ ಈ ಫೋಟೋಗ್ರಾಫರ್ ಅನ್ನ ಮುಂಚೂಣಿಗೆ ತರಬೇಕು, ಸರ್ಕಾರ ನಮ್ಮನ್ನು ಗುರುತಿಸಬೇಕು, ನಮ್ಗೆ ಕಷ್ಟ ಏನಿದೆ ಅಂತ ಕೇಳಬೇಕು, ನಮ್ಗೆ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಒಂದಾಗಿರುವಂತದ್ದು ನಮ್ಗೆ ಅಕಾಡೆಮಿ ಬೇಕು. ಅದ್ರ ಜೊತೆಗೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಹೋರಾಟ ಮಾಡಿದ್ವಿ. ಎಸ್, ನಮ್ಮನ್ನ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ರು. ಬಟ್ ನಿಮ್ಗೆಲ್ಲ ಗೊತ್ತಿರಲಿ, ಒಂದು ಸವಲತ್ತು ನಮ್ಗೆ ಸಿಕ್ಕಿರಲಿಲ್ಲ ಅವಾಗ. ಇಲ್ಲಿವರೆಗೆ ನಾವು 2016ರಲ್ಲಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಹೋಗಿದ್ದೀವಿ, ಅದ್ರ ಸವಲತ್ತುಗಳು ಏನೂ ಇರಲಿಲ್ಲ. ಇಲ್ಲಿವರೆಗೆ ಸರ್ಕಾರ ಭಾಗ ತಂದಿದ್ದೇ ಆಯ್ತು, ಹೋರಾಟ ಮಾಡಿದ್ದೇ ಆಯ್ತು. ಬಹುತೇಕ ಈ ತಾಲೂಕಾ ಮಟ್ಟಕ್ಕೆ ಬಂದಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿರೋರು ತಾವೇ ಮುಂದಾಗಿ ಹೋಗಿ ಸರ್ಕಾರದ ಕದ ತಟ್ಟಿ ಏನೇನ ಅನೇಕ ಬೇಡಿಕೆಗಳನ್ನು ಇಟ್ಟು ಸಾಕಷ್ಟು ಸಾರಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಸಾಧ್ಯವಾಗಿಲ್ಲ. ಈ ಸಲ 92 ವರ್ಗಗಳು ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದಾರೆ. 92 ವರ್ಗಗಳು, ತಮಗೆಲ್ಲ ಗೊತ್ತಿದೆ, 92 ವರ್ಗಗಳು ಕಾರ್ಮಿಕ ವಲಯಕ್ಕೆ ಸೇರಿ ಇದು ಜಾರಿಗೆ ಬರ್ತದೆ ಅಂತ ಹೇಳಿದ ಅನೇಕ ವಿಷಯಗಳನ್ನು ಮಾತಾಡ್ಲಿಕ್ಕಿದ್ರು ಕೂಡ ಗಣ್ಯರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಿರೋದ್ರಿಂದ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಮಾತಾಡೋ ಬರದಲ್ಲಿ ವ್ಯತ್ಯಾಸವಾಗಿ ಮಾತಾಡಿರ್ಬೋದು, ಭಾಷೆ ವ್ಯತ್ಯಾಸಗಳಾಗಿರ್ಬೋದು, ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಪುರಸಭೆ ಅಧ್ಯಕ್ಷೆ ಶ್ರೀಮತಿ ವೀಣಾ ಕವಟಗಿಮಠ್ ಮಾತನಾಡಿ, ಛಾಯಾಗ್ರಾಹಕರು ತಮ್ಮ ಮಕ್ಕಳನ್ನು ಬೇರೆ ಬೇರೆ ಕಡೆ ತರಬೇತಿ ಕೊಡಿಸಿ ನುರಿತ ಫೋಟೋಗ್ರಾಫರ್ಗಳನ್ನಾಗಿಸಬೇಕೆಂದರು. ಅವರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಛಾಯಾಗ್ರಹದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಂಥ ಶರಣು ಮತ್ತು ಶರಣಿಯರಿಗೂ ನನ್ನ ನಮಸ್ಕಾರಗಳು. ಮತ್ತು ನೀವು ಎಲ್ಲರೂ ದೊಡ್ಡ ಕ್ಲಾಸ್ ಯಾರಿಗೆ ಹಾಕ್ಬೇಕಂದ್ರೆ ಎಲ್ಲ ನಮ್ಮ ಸ್ತ್ರೀಯರಿಗೆ ಹಾಕ್ಬೇಕ್ರಿ. ನೀವು ಬರೀ ಫೋಟೋ ಹೊಡಿತೀರಿ, ಮುಂದಿನ ಕೆಲಸ ಮಾಡೋರೆಲ್ಲ ನಮ್ಮ ಸ್ತ್ರೀಯರು ಅಂತ ಹೇಳ್ತೇನೆ. ಒಂದು ಪುರುಷರಿಗಿಂತ ಸ್ತ್ರೀ ಇರ್ತಾರನ್ನ ಕಾರಣ ಇಲ್ಲಿ ಬಂದಂತ ಎಲ್ಲ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ರು ಅವ್ರು ತಮ್ಮ ಮನೆಯೊಳಗದ ಕೆಲಸ ಮಾಡ್ತಾರಂತ. ನಾನು ಈಗ ಮೇಲೆ ಪಾಳೆ ಮೇಲೆ ಕುತ್ಕೊಂಡಿದ್ರು, ಹೇಳಿದ್ರು 20 ವರ್ಷ ಆತ್ರಿ ನಾವು ಇದೇ ಕೆಲಸ ಮಾಡಕತ್ತೇವೆ ಅಂದ್ರೆ ಅದಕ್ಕೆ ಮತ್ತೆ ನಾವು ಮನವಿ ಪತ್ರ ಅವ್ರದ ಕೇಳ್ತೇವೆ, ಆಮೇಲೆ ನಿಂದ ಕೇಳ್ತೇವೆ. ಯಾಕಂದ್ರೆ ಅವ್ರು ಏನೋ ಒಂದು ಪ್ರಾಬ್ಲಮ್ಸ್ ಐತಿ ಅನ್ನೋದು ಈಗ ಅದೊಂದು ರಿಕ್ವೆಸ್ಟ್ ರೀ. ನೀವು ಹೆಣ್ಮಕ್ಳನ್ನ ಮೊದಲು ಕೇಳ್ಬೇಕು, ಅವ್ರು ಏನೋ ತ್ರಾಸ ತಗೊಳಕಂದ್ರೆ ಅದು ಅಷ್ಟೇ ಬರುತ್ತೆ. ಇವ್ರು ಬರೀ ಒಂದು ಫೋಟೋ ಹೊಡೋದು ಮನೆಗೆ ಬರ್ತಾರ, ಉಳ್ಕಿದ ಕೆಲಸ ಮಾಡೋದಲ್ಲ ಅವರಲ್ಲ. ಅದಕ್ಕೆ ಅವ್ರದ ಮೊದಲು ಮನವಿ ಪತ್ರ ನಾವು ತಗೋತೇವೆ ಅಂತ ಹೇಳ್ತೇನೆ. ಫೋಟೋಗ್ರಾಫಿ ಅಂದ್ರೆ ಮೊದಲು ಬಹಳ ಇದ್ರ ಬಗ್ಗೆ ಇದೈತ್ರಿ. ಇದು ಮೊಬೈಲ್ ಬಂದು ಅರ್ಧ ಬಿಸ್ನೆಸ್ ಇದಾಗಿರ್ಬೋದು ಅಂತ ಹೇಳ್ಬೋದು. ಆದ್ರೆ ಹೊಸ ಹೊಸ ಟೆಕ್ನಾಲಜಿ ಪ್ರಕಾರ ಹೋದ್ರೆ ನೀವು ಬಹಳಷ್ಟು ಇನ್ನೂ ಬೆಳಿಬೋದ್ರಿ. ನೀವು ಬೆಳಕ್ಕೆ ಅವಕಾಶ ಇಲ್ಲ ಅಂತೇನಿಲ್ಲ.
ನೀವು ಪ್ರತಿ ವರ್ಷ ಒಂದು ಎಕ್ಸಿಬಿಷನ್ ಇಡ್ಬೋದು. ನಿಮ್ಮ ಫೋಟೋಗ್ರಾಫಿ ಹೆಂಗೈತಂತ ಗೊತ್ತಾಗ್ಬೇಕಾದ್ರೆ ಒಂದು ಊರೊಳಗೆ ಒಂದು ಎಕ್ಸಿಬಿಷನ್ ಇಟ್ರಿ, ಒಂದು ಅಟ್ಲೀಸ್ಟ್ ಒಂದು ಟಿಕೆಟ್ ಅಂತ ಇಟ್ಟು ಒಂದು 50 ರೂಪಾಯಿ ಒಂದು ಟಿಕೆಟ್ ಅಪ್ಪ, ಎಲ್ಲರಿಗೂ ಗ್ರಾಹಕರಿಗೆ ಅಲ್ಲಿ ಬರಬೇಕು, ನಿಮ್ಮ ಫೋಟೋಗ್ರಾಫಿ ಅವ್ರು ನೋಡಬೇಕು. ದೆನ್ ದೇ ಕಮ್ ಟು ನೋ ಹೌ ದ ಫೋಟೋಗ್ರಾಫಿ your service must be very fast. Before they ask, the photos must go to their home or the pendrive must be gone. Until we tell 100 times, that photos will not be coming to our home. So I am requesting that this time Adhyakshara Upadhyakshara ನೀವೇ ಸಂಘ ಮಾಡಿರಲ್ಲ ಅದನ್ನ ನೀವು ಮಾಡ್ರಿ. It must be very fast. Let them go to Bombay, Delhi, to the higher cities to learn that everything and come. So don't tell that they must learn here. No, if you send them outside, there are lot of courses even in photography also. ದಿವ್ಯ ಸಾನ್ನಿಧ್ಯವನ್ನು ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಚಿಂಚಣಿ ಶಿವಪ್ರಸಾದ್ ದೇವರು ವಹಿಸಿ ಮಾತನಾಡಿದರು. ಅಂದ್ರೆ ಆ ವಿಶ್ವಾಸ ಗ್ರಾಹಕರ ಜೊತೆಗೆ ಇಂದಿಲ್ಲ ಅವರ ರೊಕ್ಕದ ನಮ್ಮಲ್ಲಿ ಒಳಗೆ ಎಷ್ಟೋ ಜನ ರೊಕ್ಕಣಕ್ಕೆ ಅವರ ಗೊತ್ತಿಲ್ಲ. ಈ ದೃಷ್ಟಿಯಿಂದ ಫೋಟೋಗ್ರಾಫಿನೂ ಕೂಡ ಒಂದು ಆತ್ಮೀಯತೆ, ಒಂದು ಸಂಬಂಧ ಬೆಳೀತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ಚಿಕ್ಕೂರು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ನಿಮ್ಮೆಲ್ಲ ಬೇಡಿಕೆಗಳು ನಮ್ಮ ಗಣೇಶ್ ಹುಕ್ಕೇರಿ ಅವರು ಈಡೇರಿಸಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ನಾನು ಕೂಡ ಅವರಲ್ಲಿ ಪುರುಷರು ಸಹಾಯ ಮಾಡ್ತಾರೆ. ಅದು ಪುರಾಣವನ್ನ ನಮ್ಮ MLA ಅವರು ಶಾಸಕ ಗಣೇಶ್ ಹುಕ್ಕೇರಿ ಅವರು ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ನಿಮಗೂ ಒಂದು ಚಿಕ್ಕೂರು ಭವನ ಆಗಲಿ ಅಂತಕ್ಕಂಥ ನಾವು ಹೇಳ್ತಾ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಿಮಗೆ ಫೋಟೋಗ್ರಾಫರ್ ನೀವು ಅರಿವಿದ್ದರೆ ನಿಮ್ಮ ಫೋಟೋ ಅದಕ್ಕೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡೋರು ಅವರು. ಅದಕ್ಕೆ ತಾಯಂದಿರು ಕೂಡ ಆಗ್ಬಿಟ್ಟಿದ್ದಾರೆ. ನಿಮ್ಮ ಪತ್ನಿ ಅವರು ದೇಶದವರು ನಮ್ಮ ಕ್ಯಾಮ್ರಾ ಕೊಟ್ಟರು. ಮೊಟ್ಟ ಮೊದಲಿಗೆ ನಮ್ಮ ಕ್ಯಾಮ್ರಾ ಸೃಷ್ಟಿಯಾಗಿದೆಯಲ್ಲ ಅಂದ್ರೆ ಫ್ರೆಂಚ್ ದೇಶ. ಅದು ಎಷ್ಟರಲ್ಲಿ ಪ್ರಾರಂಭಗೊಳ್ಳುತ್ತದೆ ಅಂದ್ರೆ 1816ರಲ್ಲಿ ಮೊಟ್ಟ ಮೊದಲಿಗೆ ಕ್ಯಾಮ್ರಾ ಶೂಟ್ ಅವರು ಪ್ರಾರಂಭ ಮಾಡ್ತಾರೆ ಫ್ರೆಂಚ್ ದೇಶದಲ್ಲಿ. ಆ ವ್ಯಕ್ತಿಯ ಹೆಸರು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗುತ್ತದೆ. ಇವತ್ತಿನ ದಿನ ನಾವೆಲ್ಲರೂ ನಗನಗ್ತಾ ಫೋಟೋದಲ್ಲಿ ಚೆನ್ನಾಗಿ ಗೋಡೆ ಮೇಲೆ ಕಂಗೊಳಿಸ್ತಾ ಇದ್ದೇವೆ ಅಂತಂದ್ರೆ 1816ನೇ ಇಸ್ವಿಯಲ್ಲಿ ಫ್ರೆಂಚ್ ದೇಶದ ಒಬ್ಬ ವ್ಯಕ್ತಿ ಇಡೀ ಈ ನಾಡಿನ ಎಲ್ಲ ಜನಗಳನ್ನ ಕ್ಯಾಮ್ರಾ ಮೂಲಕವಾಗಿ ಸೆರೆ ಹಿಡಿದು ಅವರನ್ನ ನಾವು ಸಂಗ್ರಹಿಸಬಹುದು ಅನ್ನುವಂಥದ್ದನ್ನ ಶತಮಾನಗಳ ಹಿಂದೆ ತೋರಿಸಿಕೊಟ್ಟಂತಹ ಜೋಸೆಫ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ವೇದಿಕೆ ಮುಖೇನವಾಗಿ ಸ್ಮರಣೆ ಮಾಡಿಕೊಡ್ಬೇಕಾಗ್ತದೆ. ಆ ವ್ಯಕ್ತಿ 1816ರಲ್ಲಿ ಅವರು ಫೋಟೋ ಕ್ಲಿಕ್ ಮಾಡ್ತಾರೆ, ಆದ್ರೆ ಅದು ಹೊರಗೆ ಕೊಡೋದಿಲ್ಲ, ಅದು ಹೊರಗೆ ಆಗೋದಿಲ್ಲ. ಅವರು ಮುಂದೆ ಸಂಶೋಧನೆಯನ್ನ ಪುನಃ ಪ್ರಾರಂಭಿಸ್ತಾರೆ. ಪ್ರಾರಂಭಿಸಿ ಕೊನೆಗೆ ಎಲ್ಲಿಗೆ ಬಂದು ಅವರು ತಲುಪ್ತಾರೆ ಅಂದ್ರೆ 1826ಕ್ಕೆ ಅವರು ಯಶಸ್ವಿಗೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯನ್ನ ಛಾಯಾ ಮೂಲಕವಾಗಿ ಈ ನಾಡಿಗೆ ಕೊಡತಕ್ಕಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ನಾವೆಲ್ಲರೂ ಯಾರ ಮಾತು ಕೇಳಲಾರ್ದವರಿದ್ರೆ ನಿಮ್ಮ ಮುಂದೆ ತಂದಿರಿಸ್ಬಿಡ್ರಿ 100% ಆತ ನಿಮ್ಮ ಮಾತು ಕೇಳೇ ಕೇಳ್ತಾರೆ. ಯಾಕೆ ಕೇಳಬಹುದು? ಕೇಳಿಲ್ಲ ಅಂದ್ರೆ ಅವನ ನೆಟ್ಟಗೆ ಬರೋದಿಲ್ಲ, ಕೇಳಿದ್ರೆ ಚಂದ ಬರ್ತಾನ, ಕೇಳಿಲ್ಲ ಅಂದ್ರೆ ಇಲ್ಲ. ಫೋಟೋ ಮೂಲಕವಾಗಿ ಬದುಕಿನ ಮರ್ಮವನ್ನು ಎಷ್ಟು ಚಲೋ ನಮಗೆ ಕಲಿಸಿಕೊಡ್ತೀರಿ ನೀವೆಲ್ಲ ಅಂದ್ರೆ, ನೀವೆಲ್ಲ ಫೋಟೋ ತಗೋಬೇಕಾದ್ರ ಒಂದ್ ಸೆಕೆಂಡ್ ಒಂದ್ ಮಾತನ್ನ ನೀವು ಅಲ್ಲಿ ಬಳಸ್ತೀರಿ. ಏನ್ ಬಳಸ್ತೀರಿ? ವಾವ್, ಸ್ಮೈಲ್ ಪ್ಲೀಸ್. ಒಂದ್ ಫೋಟೋ ಕ್ಲಿಕ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ಮೈಲ್ ಪ್ಲೀಸ್ ಅಂತ ನೀವು ಹೇಳ್ತೀರಿ. ಬರೀ 1 ಸೆಕೆಂಡ್ ಸ್ಮೈಲ್ ಪ್ಲೀಸ್, ಬಳತನ ಬೇಡ, 1 ಸೆಕೆಂಡ್. ಎಷ್ಟು ಬದುಕಿನ ಅರ್ಥ ಅದ್ರೊಳಗೆ ಅಡಗಿದೆ ಅಂದ್ರೆ ನಮಗ್ ಗೊತ್ತಿರಲಿ. ಕೇವಲ ಫೋಟೋಗ್ರಾಫರ್ 1 ಸೆಕೆಂಡ್ ಫೋಟೋ ತೆಗೆಯುವಂತ ಸಂದರ್ಭದಲ್ಲಿ ಸ್ಮೈಲ್ ಪ್ಲೀಸ್ ಅಂದ್ಬಿಟ್ರೆ ಆ ಫೋಟೋ ಎಲ್ಲಿವರೆಗೆ ಇರುತ್ತದೆ, ನಾವು ಅಲ್ಲಿವರೆಗೆ ನಗನಗತಾನೆ ಇರ್ತವೆ. ಸುಮ್ನೆ ನೋಡ್ರಿ ನೀವೆಲ್ಲ, ಅದು ನೋಡಿದಾಗೆಲ್ಲ ನಮ್ಗೆ ಖುಷಿ ಆಗ್ತಾ ಇರ್ತದೆ. ನೋಡ್ರಿ, 1 ಸೆಕೆಂಡ್ ನಾವು ಫೋಟೋದಾಗ ನಕ್ರ ಆ ಫೋಟೋ ಅಷ್ಟು ಚಂದ ಕಾಣ್ತೈತಿ ಅಂತ ನಾವು ಫೋಟೋಗ್ರಾಫರ್ ಹೇಳ್ತಾರೆ. ಬರೀ 1 ಸೆಕೆಂಡ್ ನೀವು ಸ್ಮೈಲ್ ಮಾಡಿಬಿಟ್ರಿ ಅಂದ್ರೆ ಆ ಫೋಟೋ ಇರು ಮಠ ಆ ಫೋಟೋದಲ್ಲಿ ನೀವು ಚಲೋ ಕಾಣ್ತೀರಿ, ನಗನಗ್ತಾ ಇರಿ. ಎಲ್ಲ ಹೋಗಿ ಬಂದ್ಬಿಟ್ಟು ನಾವು 1 ತಿಂಗಳದಾಗಿ ಎಲ್ಲ ಓಡಾಡಿ ಬಂದಿರಿ. ಎಲ್ಲಾ ಕ್ಷೇತ್ರಗಳು ಬಹಳ ಅಭಿವೃದ್ಧಿಯ ಕಡೆಗೆ ಮುಖ ಮಾಡಿದ್ದಾವೆ. ನಾನು ಕೇಳ್ತಾ ಇದ್ದೆ, ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ಏನು ಆ ವ್ಯಕ್ತಿ ಅಂತಂದಾಗ ಬುದ್ಧಿ
ಆ ವ್ಯಕ್ತಿಯ ಕುರಿತು ಒಂದು ಮಾತನ್ನ, ಒಬ್ಬ ವಯೋವೃದ್ಧ ಸುಮಾರು 70 ವರ್ಷದ ಒಬ್ಬ ಆತ ನನಗೊಂದು ಮಾತನ್ನ ಹೇಳಿದ. ಅವ್ರ ಹೆಸರು ನಾನು ಹೇಳೋದಿಲ್ಲ, ಆದ್ರೆ ಒಂದು ಮಾತನ್ನ ಹೇಳ್ತಾನೆ. ಆ ವ್ಯಕ್ತಿ ಬಹಳ ಅಭಿಮಾನದ ಕುರಿತು, ಶಾಸಕರ ಕುರಿತು 76 ವರ್ಷದ ವಯೋವೃದ್ಧವನ್ನು ಮಾತನಾಡ್ತಾನೆ. ಬುದ್ಧಿ, ಕ್ಷೇತ್ರದ ಶಾಸಕನಾಗಿ ಆತ ಕೆಲಸ ಮಾಡ್ತಾ ಇಲ್ಲ. ಆ ವ್ಯಕ್ತಿ ಈ ಕ್ಷೇತ್ರದ ಮಗನಾಗಿ, ಕ್ಷೇತ್ರದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ಲಿ ಬಿಡ್ಲಿ, ತನ್ನ ವೈಯಕ್ತಿಕದ ಹಣವನ್ನ ಹಾಕಿ ಕ್ಷೇತ್ರದ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರ ಕುರಿತು ಬಹಳ ಅಭಿಮಾನದ ಮಾತುಗಳನ್ನ ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಮಾತು. ಇದೇ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ರಾಜು ಸಂಕೇಶ್ವರಿ ದಂಪತಿ ಮತ್ತು ವಿನೋದ್ ಪೋತ್ದಾರ್ ದಂಪತಿಗಳನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ವೇದಿಕೆ ಮೇಲೆ ಪುರಸಭೆ ಸದಸ್ಯ ಅನಿಲ್ ಮಾನೆ, ಚಿಕ್ಕೋಡಿ ತಾಲೂಕಾ ಛಾಯಾಗ್ರಾಹಕರ ಅಧ್ಯಕ್ಷ ಶಂಕರ್ ಮಾನ್ಗಾವಿ, ರಾಜ್ಯ ಸಂಘದ ನಿರ್ದೇಶಕರಾದ ಬಸವರಾಜ್ ರಾಮಣ್ಣವರ್, ಸುರೇಶ್ ಬಾಳೋಜಿ, ಬೆಳಗಾವಿ ಅಧ್ಯಕ್ಷ ಲಕ್ಷ್ಮಣ್ ಯಮಕನಮರಡಿ, ಜಿಲ್ಲಾ ಕಾರ್ಯದರ್ಶಿ ರಾಜು ಸಂಕೇಶ್ವರಿ, ಸುರೇಶ್ ರಜಪೂತ್, ಮಾರುತಿ ಫರಾಳೆ, ದಿಗಂಬರ್ ಕೋಳೇಕರ್, ರಾಮಪ್ಪ ಹಾಲಟ್ಟಿ, ಮಾಚಿದೇವ್ ಭೋಸ್ಲೆ, ಕಲ್ಲಪ್ಪ ಬಡಗೀರ್, ಸುರೇಶ್ ಕೆಂಚಗೌಡ್, ಸುನಿಲ್ ಪಾಟೀಲ್, ರಾಜು ಧೊಂಗಡಿ, ರಾಜು ಸಂಕ್ಪಾಳ್, ಪರಶುರಾಮ್ ಕಮತೆ, ಮಹದೇವ್ ಪಾಟೀಲ್, ಗಣಪತಿ ಹಿರೇಮಠ್, ವಿಠ್ಠಲ್ ಜನವಾಡೆ, ಪ್ರಕಾಶ್ ಗೋರ್ಪಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. डॉक्युमेंट शूट ಮಾಡ್ತಾರೆ. ಬಟ್ ಅವರು ಬಹಳ ಅರ್ಜೆಂಟ್ एक 2 ತಾಸು ಕಾರ್ಯಕ್ರಮ ಸಂಪೂರ್ಣ ಕರ್ಕೊಂಡಿದ್ದೇನೆ. ಅಷ್ಟೇ ಅಪ್ಪು ಅಂದರು, ಅವ್ರು ಬಂದರು, ಅದಕ್ಕೆ ಅವ್ರಿಗೂ ಸ್ವಾಗತ ಕೊಡ್ತೇನೆ. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕಲ್ಲಪ್ಪ ಬಡಗೇರ್.